ಈಗಷ್ಟೇ ಗಮನಿಸ್ತಾ ಇದ್ವಿ DK ಶಿವಕುಮಾರ್ ಅವರು ಒಕ್ಕಲಿಗ ಅನ್ನೋ ಕಾರ್ಡನ್ನ ಯೂಸ್ ಮಾಡಿಕೊಂಡು ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಮಂಡ್ಯದಲ್ಲಿ ಹರಿಹಾಯ್ತಾ ಇದ್ರು. ರಾಮನಗರ ಬಿಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಇದರ ಜೊತೆಗೆ ನಿನ್ನೆ ನೀಡಿದ್ದ ಒಂದು ಹೇಳಿಕೆ, ಅಣ್ಣ ತಮ್ಮ ಇರೋದು ಜನರ ಸೇವೆ ಮಾಡೋಕೆ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿದ ಮಾತಿಗೆ ಕುಮಾರಸ್ವಾಮಿ ಇವತ್ತು ತಿರುಗಿ ಅಣ್ಣ ತಮ್ಮ ಏನ್ ಸೇವೆ ಮಾಡ್ತಿದ್ದಾರೆ, ಎಲ್ಲರಿಗೂ ಧಮಕಿ ಹಾಕುವುದು ಒಂದು ಸೇವೆ ಅಂತ ಇವತ್ತು ತಿರುಗೇಟು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಏನು ಸೇವೆ ಮಾಡ್ತಾವ್ರೆ ಬೆಂಗಳೂರು ನಗರದಲ್ಲಿ ಪ್ಲ್ಯಾನ್ ಅಪ್ರೂವಲ್ಗೆ ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿರೋದು ಸೇವೆ ಅಲ್ವಾ? ಅದು ಒಂದು ಸೇವೆ. ಎಲ್ಲರನ್ನೂ ಧಮಕಿ ಆಗ್ತಕ್ಕಂಥದ್ದು ಒಂದು ರೀತಿ ಸೇವೆ. ಇದೇ ತಾನೇ ಸೇವೆ ಮಾಡ್ತಿರೋದು. ಅದರಿಂದ ಅವ್ರ ಸೇವೆನೇ ಬೇರೆ. ಸೇವೆ ಮಾಡ್ತಾ ಇದ್ದಾರೋ ಇಲ್ಲ ರಾಜ್ಯ ಯಾವ ಪರಿಸ್ಥಿತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಮುಂದಿನ ದಿನಗಳು ನೋಡೋಣಂತೆ. ನಾವಿರೋದು ಯಾತಕ್ಕಿದ್ದೀವಿ? ನಾವು ಹಂಗಿದ್ರೆ ಏನು ಇದೆ ಇದಕ್ಕೆ ನಿದ್ದೆ ಮಾಡೋಕ್ಕೆ ಬಂದಿದ್ದೀವಿ? ಅವರೊಬ್ಬರನ್ನ ಸೇವೆ ಮಾಡೋರು. ಕೇಳಿದ್ದೀನಿ, ರಾಮನಗರ ಅಭಿವೃದ್ಧಿ ಬಗ್ಗೆ ಹೇಳಿದ್ದು ನೋಡಿದ್ದೀನಿ. ಏನೋ ಪಾಪ ಪಂಚಾಯತಿ ಮೆಂಬರ್ಗಿಂತಲೂ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಕುಮಾರಸ್ವಾಮಿ ಹಾಗೆ DK ಶಿವಕುಮಾರ್ ಅವರ ನಡುವಿನ ಮಾತಿನ ಯುದ್ಧ ಹೊಸ್ತಲ್ಲ, ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ಹೋಗ್ತಾ ಹೋಗ್ತಾ ಬಿರುಸು ಪಡೆದುಕೊಳ್ತಾ ಇದೆಯಾ ಮಾತಿಗೆ ಪ್ರತಿ ಮಾತು ಅಂತ ಹೇಳಿ? ಹೌದು ಸ್ಮಿತಾ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಒಂದು ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಕಳೆದ ಬಾರಿ ಮಂಡ್ಯ ಲೋಕಸಭೆ ಸಾಕಷ್ಟು ಹೆಸರು ಮಾಡಿತ್ತು. ಈ ಬಾರಿ ಗ್ರಾಮಾಂತರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಸದ್ದು ಮಾಡುತ್ತಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಯಾಕಂದರೆ DK ಸಹೋದರರನ್ನ ಮಣಿಸಲಿಕ್ಕೆ ಈ ಬಾರಿ BJP ಮತ್ತು JDS ಭಾರಿ ಪ್ಲಾನ್ ಮಾಡಿದೆ. ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ನಿಲ್ಲಿಸಿದೆ. ಅದು ಕುಮಾರಸ್ವಾಮಿ ಸಂಬಂಧಿಕರು, ಅವರ ದೇವೇಗೌಡರ ಅಳಿಯ. ಹೀಗಾಗಿನೇ ಸಾಕಷ್ಟು ಜಿದ್ದಾಜಿದ್ದಿ ಹಿಂದೆ ದೇವೇಗೌಡರ ಕುಟುಂಬ ಮತ್ತು DK ಸುರೇಶ್ ಕುಟುಂಬದ ಶಿವಕುಮಾರ್ ಮತ್ತು DK ಸುರೇಶ್ ಅವರ ಕುಟುಂಬದ ನಡುವೆ ಜಿದ್ದಾಜಿದ್ದಿ ಹೊಸದೇನಲ್ಲ. ಬಹಳ ವರ್ಷಗಳಿಂದ ದೇವೇಗೌಡರು ಮತ್ತು DK ಶಿವಕುಮಾರ್ ಕುಟುಂಬದ ನಡುವೆ ಜಿದ್ದಾಜಿದ್ದಿ ಇದೆ. ಈ ಬಾರಿನೂ ಕೂಡ ಆ ಜಿದ್ದಾಜಿದ್ದಿಗೆ ಬೆಂಗಳೂರು ಗ್ರಾಮಾಂತರ ಸಾಕ್ಷಿ ಆಗ್ತಾ ಇದೆ. ಈ ನಿಟ್ಟಿನಲ್ಲೇ ಈಗಾಗಲೇ ಅದು ರಣಾಂಗಣ ಕಾವೇ ಇರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದ ಚುನಾವಣಾ ಕಾವು ಏರ್ತಾ ಇದೆ. ಯಾಕಂದರೆ ಕುಮಾರಸ್ವಾಮಿ ಅವರು ಮತ್ತು DK ಸಹೋದರರ ನಡುವಿನ ವಾಗ್ದಾಳಿ ಸಾಕಷ್ಟು ನಡೀತಾ ಇದೆ. ಕುಮಾರಸ್ವಾಮಿ ಅವರು ಮತ್ತು ಇವತ್ತು ನಿನ್ನೆ DK ಶಿವಕುಮಾರ್ ಅವರ ಹೇಳಿಕೆಗೆ ಕೌಂಟರನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಸೇವೆ ಮಾಡಲಿಕ್ಕೆ ನಾವಿದ್ದೇವೆ, ಅವ್ರು ಯಾಕೆ, ವೈದ್ಯರು ಯಾಕೆ ಅನ್ನೋ ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರು ಹೇಳಿದರು. ಆದರೆ ಅದಕ್ಕೆ ಕೌಂಟರಾಗಿ ಇವತ್ತು HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಅವರು ಇಷ್ಟು ವರ್ಷ ಏನು ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಅಲ್ಲಿ ಧಮಕಿ ಹಾಕೋದ ಅವ್ರ ಸೇವೆ, ಅವರ ಕುಟುಂಬ ಅಭಿವೃದ್ಧಿ ಆಗ್ತಾ ಇದೆ, ಅಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲೇ ಕುಮಾರಸ್ವಾಮಿ ಅವರು ಒಂದು ತಿರುಗೇಟನ್ನು ವಾಗ್ದಾಳಿಯನ್ನು ಮಾಡಿರುವಂಥದ್ದು. ನಾವು ಕೂಡ ಅಲ್ಲಿ ರಾಜಕಾರಣ ಮಾಡ್ತಾ ಬಂದಿದ್ದೇವೆ, ಅಲ್ಲಿನ ಜನರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಗೊತ್ತಿದೆ ಇವ್ರ ಬಗ್ಗೆ ಅನ್ನೋ ರೀತಿಯಲ್ಲೇ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಅದು ಮತ್ತಷ್ಟು ಕಾವನ್ನು ಪಡಿತಾರೆ. ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಬದಲಾಗ್ತಾರೆ, DK ಶಿವಕುಮಾರ್ ಅವರು ಬರ್ತಾರೆ, ಲೋಕಸಭಾ ಚುನಾವಣೆ ನಂತರದಲ್ಲಿ ಸಿಚುಯೇಷನ್ ಬದಲಾಗತ್ತೆ, ಇತ್ಯಾದಿ ಚರ್ಚೆ ಹೊರಗೆ ನಡೀತಿತ್ತು. ಆದ್ರೆ ಇವತ್ತು ಪರೋಕ್ಷವಾಗಿ ಸಿದ್ದರಾಮಯ್ಯನವರೇ ಅಂತ ಮಾತನಾಡ್ಬಿಟ್ಟಿದ್ದಾರೆ. 60,000 ಲೀಡ್ ಕೊಡಿ ವರುಣಾ ಕ್ಷೇತ್ರದಲ್ಲಿ, ಆಗ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗೋದಿಲ್ಲ. ನಾನು ಅಧಿಕಾರದಲ್ಲಿ ಇರಬೇಕೋ ಬೇಡವೋ? ನಾನು ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ವರುಣಾ ಕ್ಷೇತ್ರದಲ್ಲಿ 60,000 ಲೀಡ್ ಬೇಕು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಅವಧಿಯ ಬಗ್ಗೆ ಇದ್ದಂತಹ ಪ್ರಶ್ನೆಗಳಿಗೆ ಮರುಜೀವವನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ 3 ದಿನಗಳ ಕಾಲ ಮೈಸೂರು, ಚಾಮರಾಜನಗರ ಒಳಗೊಂಡಂತೆ ಹಳೆ ಮೈಸೂರು ಭಾಗದ ಲೋಕಸಭಾ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡುವ ಭರಾಟೆಯಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು. 3 ದಿನಗಳ ಕಾಲ ಮೈಸೂರು ಪ್ರವಾಸ. ಆ ಸಂದರ್ಭದಲ್ಲಿ ವರುಣಾದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಮಾತನಾಡಿದ್ದಾರೆ. ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ ಮೊದಲು. ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ, ನಾನು ಅವೆಲ್ಲ ಹೇಳಕ್ ಹೋಗಲ್ಲ. ದೇವೇಗೌಡರು ಪಾಪ ಮಾತೆತ್ತಿದ್ರೆ ಎಲ್ಲಿದೆ ಜನತಾದಳ, ನಾನು ಎಲ್ಲಿದೆ ಜನತಾದಳ ಅಂತ ಹೇಳಲಿಲ್ಲ. BJP ಅವ್ರ ಜೊತೆನಲ್ಲಿ ಅಪವಿತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು. ಅಪವಿತ್ರ, ಅನ್ಹೋಲಿ ಅಲಯನ್ಸ್ ಇಂಗ್ಲಿಷ್ನಲ್ಲಿ, ಅನ್ಹೋಲಿ ಅಲಯನ್ಸ್
ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇದು ತಪ್ಪ? ಇದು ಸತ್ಯ ಅಲ್ವಾ? ಇದು ಅಸತ್ಯನಾ? ನೀವು ತಿಳ್ಕೋಬೇಕು ಅಷ್ಟೇ. ಇದು ಹೇಳಿದ್ರೆ ಏನು ದೇವೇಗೌಡರು ನಮ್ಮ ಕಡೆ ಹಳ್ಳಿನಲ್ಲಿ ಒಂದು ಗಾದೆ ಇದೆ, ಇದ್ದಂಗೆ ಹೇಳಿದ್ರೆ ಏನ್ರಿ ಪಟೇಲ್ರೆ, ಎದ್ದು ಬಂದು ಎದಗೊದ್ದಾಗಿ ಅಂತ. ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ಲಿತು. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೆ? ನೀವೆಲ್ಲ 60,000 ಲೀಡ್ ಗೆಲ್ಲಿಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನು ಯಾರು ಕೂಡ ಮುಟ್ಟಕ್ಕಾಗಲ್ಲ. ಇದನ್ನು ಹೇಳಿದ್ರೆ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ. ನಾನು ಅವೆಲ್ಲ ಹೇಳಕ್ ಹೋಗಲ್ಲ. ದೇವೇಗೌಡರು ಪಾಪ ಮಾತೆತ್ತಿದ್ರೆ ಎಲ್ಲಿ. ಓಕೆ, ಇದು ಭಾಳ ಮುಖ್ಯವಾಗಿ ಮೈಸೂರಿಗಿಂತ ಹೆಚ್ಚಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ಮಾತಾಡಿದ್ದು. ವರುಣ ಅದಕ್ಕೆ ಬರುತ್ತೆ. ಅಂದರೆ ಈ ಕಾನ್ಸ್ಟಿಟ್ಯೂನ್ಸಿ ಹೆಂಗೆ ಅಂತಂದರೆ, ಕೆಲವೊಮ್ಮೆ ಈಗ ಶಿರಾ ವಿಧಾನಸಭಾ ಕ್ಷೇತ್ರ ಇದೆ, ತುಮಕೂರು ಜಿಲ್ಲೆಗೆ ಬರುತ್ತೆ ಅದು. ಆದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಶಿರಾ ಬರುತ್ತೆ. ಹಾಗೆ ಇರುವಂಥದ್ದು ಇಲ್ಲಿ ಖಾನಾಪುರ ಉತ್ತರ ಕನ್ನಡ ಲೋಕಸಭಾ ವ್ಯಾಪ್ತಿಗೆ ಬಂದದ್ದು, KR ನಗರ, ಈ ಥರ KR ಪೇಟೆ, KR ನಗರ ಇದೆಲ್ಲ ಬಂದಂಗೆ. ಇಲ್ಲಿ ಹೇಳೋದಕ್ಕೆ ಮುಖ್ಯ ಕಾರಣ ಇದೆ. ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲಿ 5,68,537 ಮತಗಳನ್ನು ಪಡೆದರೆ, ಧ್ರುವನಾರಾಯಣ ಅವರು 5,66,727 ಮತಗಳು, 46.6% ಮತ್ತು 44.7%, ಕೇವಲ 1% ಮತಗಳ ಅಂತರದಲ್ಲಿ ಆ ಕಡೆ ಈ ಕಡೆ ಆಗಿದ್ದು. ಚಾಮರಾಜನಗರವನ್ನು ಗೆದ್ದು ಬಿಟ್ಟರೆ ಜೊತೆಗೆ ಮೈಸೂರನ್ನು ಗೆಲ್ಲುವಂಥ ಪ್ರಯತ್ನಗಳನ್ನು ಮಾಡಿದರೆ, 2 ಕ್ಷೇತ್ರ ಬಂದರೆ ತನ್ನ ತವರು ಕ್ಷೇತ್ರ ಭಾಳ ಸೇಫ್ ಆಯಿತು ಅನ್ನುವಂಥ ಹೇಳಿಕೆಯನ್ನು ಇಲ್ಲಿ ಗಮನದಲ್ಲಿಟ್ಟು ಅಧಿಕಾರದಲ್ಲಿ ಇರಬೇಕಾ ಬೇಡವಾ, ಇದು ಬಹಳ ಇಂಟ್ರೆಸ್ಟಿಂಗು. ನಾನು ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ 60,000 ಲೀಡ್ನಲ್ಲಿ ಗೆಲ್ಸಿ ಇಲ್ಲಿನ ಅಭ್ಯರ್ಥಿಯನ್ನ, ಆಗ ಯಾರು ನನ್ನನ್ನು ಟಚ್ ಮಾಡೋಕ್ಕಾಗಲ್ಲ. ನೇರವಾಗಿ ಹೇಳ್ಬಿಟ್ರು ಸಿದ್ದರಾಮಯ್ಯನವರು. ಇನ್ನು ಚರ್ಚೆ ಶುರುವಾಗುತ್ತೆ. ಹಂಗಾದ್ರೆ ಇನ್ ಕೇಸ್ ಅಲ್ಲಿ ಸೋತು ಬಿಟ್ರೆ ಅಭ್ಯರ್ಥಿ ಅಥವಾ ಕಡಿಮೆ ಲೀಡ್ ಬಂದ್ಬಿಟ್ರೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬಿಡ್ತಾರಾ? ಹಾಗಾದ್ರೆ ಆ ಸೂಚನೆಯ ಆಧಾರದ ಮೇಲೆನೆ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ರ? ಈಗ ಇದೇ ವಿಚಾರವನ್ನು ಒಂದು ವೇಳೆ DK ಶಿವಕುಮಾರ್ ಹತ್ರ ಕೇಳಿದ್ರೆ ಯಾವ ವಿಚಾರ ಬರುತ್ತೆ ನೋಡಿ. ನಾನು ಕಳೆದ ಬಾರಿ ಒಕ್ಕಲಿಗ ಸಮುದಾಯದ ಹತ್ರ ಕೇಳಿದೆ, ನನಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ನಾವು ವೋಟ್ಗಳನ್ನು ಪಡೆಯೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತೀವಿ, ಆಮೇಲೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ಬೋದು. ಆಮೇಲೆ ಒಂದು ಇಮೋಷ್ನಲಿ ಒಂದು ದಾಳ ಉರುಳಿಸೋದಿದೆಯಲ್ಲ, ಇದು ಭಾಳ ಅದ್ಭುತವಾಗಿರುತ್ತೆ. ಈ ದೇವೇಗೌಡದೊಂದು ಸ್ಟೈಲ್ ಇದೆ, ಸಾಧಾರಣವಾಗಿ ಹೇಳೋದಿದೆ. ನಾನು ತುಂಬ ಜನರ ಹತ್ರ ಕೇಳಿದ್ದೀನಿ ಆ ಥರ. ದೇವೇಗೌಡರು ಈ ಥರ ಒಂದು ಕೈ ಮುಕ್ಕೊಂಡು ಹೋಗ್ಬಿಡ್ತಾರೆ. ಈ ಒಕ್ಕಲಿಗ ಸಮುದಾಯಗಳು ಜಾಸ್ತಿ ಇರೋ ಕಡೆ ಅವ್ರದ್ದೊಂದು ಕೈ ಮುಗಿಯೋ ಸ್ಟೈಲ್ ಇದೆ, ಒಂಥರ ಬೆರಳಲ್ಲಿ ಹಿಂಗೆ ಮಾಡಿ ಕೈ ಮುಗಿಯೋ ಸ್ಟೈಲ್. ಅದೇನೋ ಎಷ್ಟೇ ಒಂದು ವೇಳೆ ಕೋಪ ಇದ್ದರೂ ಕೂಡ ಅವರೇ ಹೇಳ್ಬಿಡ್ತಾರೆ, ದೇವೇಗೌಡರು ಹೇಳೋದು ಇಲ್ಲ, ಹಿಂಗೊಂದು ಕೈ ಮುಕ್ಕೊಂಡು ಹೋದರೆ ಏನೋ ಮುದುಕ ಬಂದಿದ್ದ, ಒಂದು ಹಾಕ್ಬಿಡೋಣ ಅಂತ ಹಾಕ್ಬಿಡ್ತಾರೆ ಅಂತ, ಆ ಥರ ಅಂದರೆ ಅಲ್ಲಿ ತನಕ ಹೋಗ್ಬಿಡ್ತಾರೆ ಅಂತ ಅವರೇ ದೇವೇಗೌಡರು ಹೇಳೋದು. ಈ ಒಕ್ಕಲಿಗರ ವಿಚಾರ ಮಾತನಾಡ್ತಾ ಇದ್ವಿ. ಇದೇ ಅಸ್ತ್ರವನ್ನ ಮತ್ತೊಮ್ಮೆ ಬಳಕೆ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಆ ಸುದ್ದಿ ಕಡೆ ಗಮನ ಕೊಡೋಣ. ಮಂಡ್ಯದಲ್ಲಿ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಇವತ್ತು ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ರು ಸ್ಟಾರ್ ಚಂದ್ರು ಅವರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿದ್ರು. ಆ ರೋಡ್ ಶೋ ಏನ್ ನಡೀತು ಆ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಆದ ನಂತರದಲ್ಲಿ DK ಶಿವಕುಮಾರ್ ಅವರು ಮಾತನಾಡೋ ಸಂದರ್ಭದಲ್ಲಿ ಬಳಕೆಯಾಗಿದ್ದು ಮತ್ತದೇ ಒಕ್ಕಲಿಗ ಅಸ್ತ್ರ. 8 ಮಂದಿ ರಾಜ್ಯದಲ್ಲಿ 8 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ನೀಡಿದ್ದೇವೆ. ನನ್ನ ನೋಡಿ ಮಂಡ್ಯದಲ್ಲಿ ಅಧಿಕ ಸೀಟನ್ನ ಕೊಟ್ಟಿದ್ದೀರಿ, ನಿಮ್ಮ ನಿರೀಕ್ಷೆ ಹುಸಿಯಾಗಲ್ಲ. ಮತ್ತೆ CM ಕುರ್ಚಿ ಕಡೆಗೇನೆ ಟಾರ್ಗೆಟ್. ಆ ಕಡೆ ಸಿದ್ದರಾಮಯ್ಯ ಅವರು, ಈ ಕಡೆ DK ಶಿವಕುಮಾರ್ ಅವರು. ಒಕ್ಕಲಿಗರು ಓಟ್ ಹಾಕಿದ್ರೆ ನಾನು CM ಆಗ್ತೀನಿ ಅಂತ ಹೇಳಿ ಪರೋಕ್ಷವಾಗಿ DK ಶಿವಕುಮಾರ್ ಅವರು. ನಾನು ಮುಖ್ಯಮಂತ್ರಿಯಾಗಿ ಉಳಿಬೇಕು, ಮುಂದುವರಿಬೇಕು ಅಂತಂದ್ರೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ವರುಣಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಮತ ನೀಡಿ. ಅಹಿಂದ ಮತಗಳು ಮತ್ತು ನೋಡಿ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಇರುವಂಥದ್ದು ಅಹಿಂದ ಮತಗಳೇ. ದಲಿತ ಮತಗಳು, ಆಮೇಲೆ ಮುಸ್ಲಿಂ ಮತಗಳು, ಆಮೇಲೆ ಹಿಂದುಳಿದ ವರ್ಗ ಅಹಿಂದ ಮತಗಳು. ಇದರ ಜೊತೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಬಂದ್ಬಿಟ್ರೆ, ಲಿಂಗಾಯತ ಕಳೆದ ಬಾರಿ ಯಡಿಯೂರಪ್ಪ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿ ಬಂದಿತ್ತು. ಆಮೇಲೆ DK ಶಿವಕುಮಾರ್ ಅವರ ಕಾರಣಕ್ಕಾಗಿ 5 ರಿಂದ 6% JDS ನಿಂದ ಬಂದಿತ್ತು.
ಈಗಲೂ ಅಷ್ಟೇ ಅದೇ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಒಂದು ವೇಳೆ ಎರಡೂ ಕಡೆಯಿಂದ ಕೂಡ ಇದೇ ರೀತಿಯಲ್ಲಿ ಅವರಿಗೆ ಲಾಭ ಆದರೆ ಖಂಡಿತವಾಗ್ಲೂ ನೀವೆಷ್ಟೇ ಹೇಳಿ ಈ ಉತ್ತರ ಭಾರತದ ರಾಜ್ಯಗಳು ಹೇಗೆ ಅಂತಂದರೆ ಅಲ್ಲಿ ಚಿಕ್ಕ ಚಿಕ್ಕ ಜಾತಿಗಳಿಂದ ಕೂಡಿದಂಥ ಎಲೆಕ್ಷನ್ ಹಿಂದುತ್ವದ ಅಡಿಯಲ್ಲಿ, ಇಲ್ಲಿ ಹಾಗಲ್ಲ, ಜಾತಿಗಳೇ ಬಹಳ ದೊಡ್ಡದಾಗಿರುತ್ತೆ. ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಮಾತನ್ನು ಕೇಳಿಸ್ಕೊ. ಕುಮಾರಸ್ವಾಮಿಗೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾನು ಬಂದಿದ್ದೆ. ಕುಮಾರಸ್ವಾಮಿ ಅವರು ಅಧಿಕಾರನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟಸ್ತನವನ್ನ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ, 6 ಜನ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ನಾನು ಅಧ್ಯಕ್ಷ ಆದ ಮೇಲೆ ಇಂಥ ಒಂದು ದೊಡ್ಡ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಇದು ತಾವು ಚಿಂತೆ ಮಾಡೋದು ಬೇಡ. ಅವರು ನಾನು ಮೋಸ ಮಾಡಿದೆ, ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು. ನಾ ಕಿರುಕುಳ ಕೊಟ್ಟಿದ್ರೆ ಅವತ್ತೇ ರಾಜೀನಾಮೆನೆ ಕೊಡಬಹುದು, ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು. ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿಂತ ಯೋಗಕ್ಷೇಮ ಮುಖ್ಯ ಅಂತೆ. ಹಾಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಈಗ ಮಂಡ್ಯನೇ ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ. ರಾಮನಗರ ನನ್ನ ಕರ್ಮಭೂಮಿ, ಅವನ MP ಮಾಡ್ತು, MP 2 ಸತಿ MP ಮಾಡ್ತು, ತಂದೆನ MP ಮಾಡ್ತು, ಮುಖ್ಯಮಂತ್ರಿ ಮಾಡ್ತು, ಪ್ರಧಾನಮಂತ್ರಿ ಮಾಡ್ತು. ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಇವತ್ತು ಮಂಡ್ಯ ಸ್ವಾಭಿಮಾನ, ನನ್ನ ಭೂಮಿ, ನನ್ನ ಪಾರತಿ ಅಂತೇಳಿ ಬಂದಿದ್ದಾರೆ. ನಾನು ಕೇಳೋದಿಷ್ಟೇ, ನನ್ನ ಭೂಮಿ ಅಂತ ಇವತ್ತು ಬಂದಿದ್ದಾರೆ. ಅಲ್ಲ ಸ್ವಾಮಿ, ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು, ಇದು ಹಾಸನ ಆಯ್ತು. ಈಗ ನೆಕ್ಸ್ಟ್ ರಾಮನಗರಕ್ಕೆ ಬಂದ್ರಿ, ರಾಮನಗರದಲ್ಲೇ ಮುಗೀತು. ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದೀರಿ. ರಾಮನಗರ ಜನಕ್ಕೆ ಏನ್ ಹೇಳ್ತಾ ಇದೀರಿ? ಯಾರು ನಿಮ್ಗೆ ಊಟ ಕೊಟ್ರು, ಯಾರು ರಾಜಕೀಯವಾಗಿ ಬೆಳೆಸಿದ್ರು ಅವ್ರ ಬಗ್ಗೆನೇ ನಿಮ್ಗೆ ಅನುಕಂಪ ಇಲ್ಲ. ಒಂದ್ ಕಡೆ ನಿಮ್ಮ ಬಾಮೈದನ್ ತೆಗೆದುಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ. ನಾನು ಮಂಡ್ಯದ ಸ್ವಾಭಿಮಾನ ಮತದಾರ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ವೆಂಕಟರಮಣೇಗೌಡರಲ್ಲ ಕ್ಯಾಂಡಿಡೇಟ್, DK ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕ್ಯಾಂಡಿಡೇಟ್. ಇದನ್ನ ಗಮನದಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ನಾನು ಚಲುವರಾಯಸ್ವಾಮಿ ಹಾಸನ್ಗೆ ಹೋಗಿದೆ. ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 4ನೇ ಬಾರಿಗೆ ಸುರೇಶ್ ಅವರು ಗೆಲ್ತಾರೆ. ನಿಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡ ಚಂದ್ರು 2 ಲಕ್ಷದಲ್ಲಿ ಗೆಲ್ತಾರೆ. ಚಿಂತೆ ಮಾಡೋದು ಬೇಡ, 20 ಸೀಟು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ರೈಟ್, ನಮ್ಮ ಇಬ್ಬರು ಪ್ರತಿನಿಧಿಗಳು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಬೆಂಗಳೂರಿನಿಂದ ಬಸವರಾಜ್, ಹಾಗೆ ಮೈಸೂರಿನಿಂದ ವಿನೋದ. ಸಿದ್ದರಾಮಯ್ಯನವರ ಮಾತು ಏನ್ ಅರ್ಥ ಅಂತ ಹೇಳಿ, ಅಂದ್ರೆ ಮತ್ತೆ ಮುಖ್ಯಮಂತ್ರಿ ಕುರ್ಚಿಯ ಫೈಟ್ ನ ಬಗ್ಗೆ ಪರೋಕ್ಷವಾಗಿ ಸುಳುವನ್ನ ಬಿಟ್ಕೊಟ್ರ, ಲೀಡ್ ಕೊಡಿ, ಆಗ ನನ್ನನ್ನು ಯಾರು ಟಚ್ ಮಾಡೋದಿಲ್ಲ. ಯಾವ ರೀತಿ ವಿಶ್ಲೇಷಣೆ ಆಗ್ತಾ ಇದೆ CM ಅವರ ಈ ಮಾತು? ಸ್ಮಿತಾ, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಹೇಳಿಕೆ ಕೂಡ ಸಾಕಷ್ಟು ಅಂದರೆ ಮುಂದಾಲೋಚನವಾಗಿ ಮಾತಾಡಿರುವಂತಹ ವಿಚಾರಗಳು ಸಾಕಷ್ಟು ಬಾರಿ ಗಮನಿಸಿದ್ದೇವೆ. ಈ ಹಿಂದೆ ಕೂಡ ಮಾತಾಡಿರುವಂತಹ ಹೇಳಿಕೆಗಳು ಕೂಡ ಸಾಕಷ್ಟು, ಇವತ್ತು ಕೊಟ್ಟಂತಹ ಹೇಳಿಕೆ ಕೂಡ ಸಾಕಷ್ಟು ಆಶ್ಚರ್ಯ ಮತ್ತು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಮತದಾರರನ್ನ ಸೆಳೆಯುವ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾತನಾಡಿದ ಅನ್ನುವಂಥ ಮಾತುಗಳು ಕೂಡ ಚರ್ಚೆಗಳು ಕೂಡ ಈಗ ಕ್ಷೇತ್ರಾದ್ಯಂತ ಕೂಡ ನಡೀತಾ ಇರುವಂಥದ್ದು. ಇವತ್ತು ಮೈಸೂರಿನಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಸಾಕಷ್ಟು ರಣತಂತ್ರ ನಡೀತಾ ಇದ್ದಾರೆ. ಇವತ್ತು ವರ್ಣಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಿರಂಗ ಸಮಾವೇಶ ಆಯಿತು. ಈ ಒಂದು ಸಮಾವೇಶದಲ್ಲಿ ಮಾತಾಡುವಂತಹ ಸಿದ್ದರಾಮಯ್ಯನವರು ವರ್ಣಾ ಕ್ಷೇತ್ರದ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ರು. ಜೊತೆಗೆ 2 ಬಾರಿ CM ಆಗೋದಕ್ಕೆ ಈ ಕ್ಷೇತ್ರ ಸಾಕಷ್ಟು ನನಗೆ ಸಹಾಯಕ ಮಾಡಿದೆ, ಜೊತೆಗೆ ಈ ಋಣ ತೀರಿಸೋದಕ್ಕೆ ಸಾಧ್ಯವಿಲ್ಲ ಮಾತುಗಳು ಹೇಳ್ತಾ ಇದ್ರು. ಅಂದರೆ ತಮ್ಮ ಭಾಷಣದ ಕೊನೆಯ ಮಾತಾಡೋ ಸಂದರ್ಭದಲ್ಲೂ ಕೂಡ, ಅಂದರೆ ಕಳೆದ ಚುನಾವಣೆಯಲ್ಲೂ ಕೂಡ ಏನು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಯತೀಂದ್ರವರು 60,000 ಮತಗಳಿಂದ ಗೆದ್ದಿದ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕೇವಲ 6,000 ಹಿನ್ನಡೆ ಮಾತ್ರ ಆಯಿತು. ಈಗ ಮತ್ತೆ ಚುನಾವಣೆ ಬಂದಿದೆ. ಈ ಒಂದು ಚುನಾವಣೆಯಲ್ಲೂ ಕೂಡ ನಾನು ಮುಂದಿನ ದಿನಗಳಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಉಳಿಬೇಕಾದ್ರೆ ನನಗೆ ಈ ಕ್ಷೇತ್ರದಲ್ಲೂ ಕೂಡ 60,000ಕ್ಕೂ ಹೆಚ್ಚು ಲೀಡ್ ಕೊಡಲೇಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳುವ ಮೂಲಕವಾಗಿ
ಇಲ್ಲಿ ಹಿಂದೆ ಗುಬ್ಬಿಯ ಶ್ರೀನಿವಾಸ್ ಅವರು ಶಾಸಕ ಕೊಟ್ಟಂತಹ ಹೇಳಿಕೆ ಅಂದರೆ 20 ಕ್ಷೇತ್ರಗಳಲ್ಲಿ ಗೆಲ್ಲಿಲ್ಲ ಅಂತಂದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗೋದು ಖಚಿತ ಅಂತ ಹೇಳಿದರು. ಎಲ್ಲೋ ಆ ಒಂದು ಹೇಳಿಕೆಗೆ ಮತ್ತು ಇವತ್ತು CM ಅವರು ಕೊಟ್ಟಂತಹ ಹೇಳಿಕೆ ಕೂಡ ಸಾಕಷ್ಟು ತಾಳೆ ಆಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ 20ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲಿಲ್ಲ ಅಂತಂದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತಾ, ಪವರ್ ಶೇರಿಂಗ್ ಅನ್ನೋದಂಥ ವಿಚಾರ ಮೊದಲಿಗೆ ಇಲ್ವೇ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಈಗ ಪರೋಕ್ಷ ಸುಳುವು DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ವಿನೋದ್ ಸಂಪರ್ಕದಲ್ಲಿ ಇರಿ, ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಇವತ್ತು ಮಂಡ್ಯದಲ್ಲಿ DK ಶಿವಕುಮಾರ್ ಅವರು ಆಡಿದ ಮಾತು, ಒಕ್ಕಲಿಗರು ನಮ್ಮ ಜೊತೆಯಲ್ಲಿರಿ, ನಿಮ್ಮ ಭರವಸೆ ಹುಸಿ ಆಗೋದಿಲ್ಲ ಅಂತ ಹೇಳುವ ಮೂಲಕ ಏನ್ ಸಂದೇಶ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ DK ಶಿವಕುಮಾರ್? ಒಂದ್ ಕಡೆ ಮೋದಿ ಪ್ಲಸ್ ಗೌಡ್ರು ಇಬ್ರೂ ಸೇರಿ ಹಳೆ ಮೈಸೂರು ಭಾಗವನ್ನು ಕೂಡ ಟಾರ್ಗೆಟ್ ಆಗಿಟ್ಕೊಂಡು ಒಕ್ಕಲಿಗ ಮತವನ್ನ ಸೆಳೆಯಲಿಕ್ಕೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣು, ಹೀಗೇನಾದ್ರೂ ಇದೆಯಾ DK ಶಿವಕುಮಾರ್ ಅವರ ಮಾತಿನ ಅರ್ಥ? ಖಂಡಿತ ಸ್ಮಿತಾ, ಈ ಮಂಡ್ಯ ಕ್ಷೇತ್ರ ಒಂದೇ ಅಲ್ಲ, ಇವತ್ತು ಬೆಂಗಳೂರಿನ ದಕ್ಷಿಣ ಕ್ಷೇತ್ರದಲ್ಲೂ ಮಾತನಾಡ್ತಾ ಇದೇ ಮಾತನ್ನು DK ಶಿವಕುಮಾರ್ ಅವರು ಹೇಳಿದರು. 8 ಜನ ನಾವು ಒಕ್ಕಲಿಗ ಅಭ್ಯರ್ಥಿಯನ್ನು ಕೊಟ್ಟಿದ್ದೇವೆ, ಹಾಗಾಗಿ ನಮಗೆ ಈ ಒಂದು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರೆ ನೀವು ನಿರೀಕ್ಷೆ ಅಂದರೆ ಒಕ್ಕಲಿಗ ಸಮುದಾಯದಿಂದ ಮುಂದಿನ CM ಆಗಬೇಕು ಅನ್ನುವಂಥ ಒಂದಷ್ಟು ನಿರೀಕ್ಷೆ ಏನಿದೆ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ, ಆ ನಿರೀಕ್ಷೆ ಹುಷಿ ಆಗುವುದಿಲ್ಲ ಅನ್ನುವಂಥದ್ದು ಒಂದು ಪರೋಕ್ಷವಾದಂಥ ಮಾತು. ಇನ್ನೊಂದು, ಇವರು ಹಳೆ ಮೈಸೂರು ಭಾಗವನ್ನು ಪ್ರತಿನಿಧಿಸ್ತಾರೆ, CM ಮತ್ತು DCM. ಅವರಿಬ್ಬರು ಕೂಡ ಈ ಭಾಗದಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲದೆ ಹೋದರೆ, ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಹೆಚ್ಚಿನ ಮತಗಳು ಬರದೇ ಹೋದರೆ ಮುಂದೆ ಅವರ ಸ್ಥಾನಕ್ಕೂ ಕೂಡ ಒಂದಷ್ಟು ತಲೆನೋವಾಗುವಂಥ ಲೆಕ್ಕಾಚಾರಗಳಿದ್ದಾವೆ. ಆ ಜೊತೆಗೆ ಒಕ್ಕಲಿಗ ಮತಗಳನ್ನು ಒಕ್ಕಲಿಗ ನಾಯಕರಾಗಿ ಒಂದಷ್ಟು ಗಮನ ಸೆಳೆಯುವಂಥ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಬೇಕಾಗಿದೆ ಮತ್ತು ಸ್ಟ್ರಾಂಗ್ ಆಗಿ ಒಕ್ಕಲಿಗ ನಾಯಕ ಅನ್ನುವಂಥ ಬಿಂಬಿಸ್ಕೊಳ್ಬೇಕಂತ ಅನಿವಾರ್ಯತೆ ಕೂಡ DK ಶಿವಕುಮಾರ್ ಅವರಿಗಿದೆ. ಹಾಗಾಗಿ ಏನು ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅಸ್ತ್ರವನ್ನು ಹೂಡೋಕೆ DK ಶಿವಕುಮಾರ್ ಅವರು ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಇವತ್ತಿನ ಎರಡೂ ಭಾಷಣಗಳು ಸಾಮ್ಯತೆ ಇದೆ ಮತ್ತು ಈಗ 3ನೇ ಭಾಷಣವನ್ನು ಹಾಸನದಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಅಲ್ಲಿಯೂ ಕೂಡ ಇದೇ ಒಕ್ಕಲಿಗ ದಾಳವನ್ನು ಉರುಳಿಸುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮುಂದಿನ ಏನು ಲೋಕಸಭಾ ಚುನಾವಣೆ ಬಳಿಕ ಒಂದಷ್ಟು ಸ್ಥಿತ್ಯಾಂತರ ಆಗ್ಬೋದು, ಸರ್ಕಾರದಲ್ಲಿ ಬದಲಾವಣೆಗಳು ಆಗ್ಬೋದು, ಸರ್ಕಾರದಲ್ಲಿ ಒಂದಷ್ಟು ಪುನರ್ರಚನೆ ಆಗುವಂಥ ಕೆಲಸ ಆಗಬಹುದು ಅನ್ನುವಂಥದ್ದು ಇದೆ, ಸಂಪುಟ ಪುನರ್ರಚನೆ. ಆ ಸಂದರ್ಭದಲ್ಲಿ ಏನಾದರೂ CM ಸ್ಥಾನವನ್ನು ಏನಾದರೂ ಖಾಲಿ ಮಾಡುವಂಥ ಸಂದರ್ಭ ಬಂದಾಗ ನಾನೇ ಸ್ಟ್ರಾಂಗ್ ಆಸ್ಪಿರೆಂಟ್ ಅನ್ನುವಂಥ ಬಿಂಬಿಸ್ಕೊಳ್ಬೇಕು ಮತ್ತು ಹೆಚ್ಚಿನ ಮತಗಳನ್ನು ಲೋಕಸಭೆಯಲ್ಲಿ ತಂದು ಕೊಟ್ಟಿದ್ದೇನೆ, ಒಕ್ಕಲಿಗ ಸಮುದಾಯ ನನ್ನ ಬೆನ್ನಿಗೆ ನಿಂತಿದೆ ಅನ್ನುವಂಥದ್ದನ್ನು ಕೂಡ ಒಂದಷ್ಟು ಮೆಸೇಜ್ ಪಾಸ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಮಾತನ್ನು DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸ್ಮಿತಾ.